ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಏನು ವಿಡಿಯೋ ಹಾಕ್ತಿದ್ದೀನಿ ಅಂದರೆ, ತುಂಬ ಜನಕ್ಕೆ ಈಗ ಫಂಕ್ಷನ್ಗಳು ಸ್ಟಾರ್ಟ್ ಆಗಿದೆ. ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಹಾಗೆ ಬೇರೆಯವ್ರ ಮನೇಲಿ ಅಂದರೆ ರಿಲೇಷನ್ ಮನೇಲಿ ಫಂಕ್ಷನ್ಗಳಾಗಿರ್ಬೋದು ಇರುತ್ತೆ. ಅಲ್ಲಿ ಹೋಗೋದಕ್ಕೆ ನಾವು ಸಹ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸ್ಬೇಕು. ಯಾವ ಡಿಸೈನ್ ಮಾಡಿಸೋದಪ್ಪ, ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಕನ್ಫ್ಯೂಷನ್ ಇರ್ಬೋದು. ಅದಕ್ಕೆ ನಾನಿವತ್ತು ಬ್ಲೌಸಿಗೆ ನಾನು ಡಿಸೈನ್ ಮಾಡಿಸಿದ್ದೆ. ಅದು ಯಾವೆಲ್ಲ ರೀತಿ ಇದೆ, ಎಷ್ಟು ರೇಟು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಟೈಲರ್ಸ್ ಆದವರಿಗೆ ರೇಟ್ ಎಷ್ಟು ಅಂತ ಗೊತ್ತಿರುತ್ತೆ. ಅದೇ ಟೈಲರಿಂಗ್ ಕೆಲಸ ಮಾಡ್ತಿಲ್ಲ ಅನ್ನೋರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಹೋದಾಗ ಇದರ ರೇಟು ನಮಗೆ ಗೊತ್ತೇ ಇಲ್ದಿದ್ರೆ ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನಿವತ್ತು ಯಾವೆಲ್ಲ ಬ್ಲೌಸ್ಗಳಿಗೆ ಎಷ್ಟು ಡಿಸೈನ್ ಹಾಕ್ಸಿದೆ, ಎಷ್ಟು ರೇಟಿನ ಹಾಕ್ಸಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಸಹ ತುಂಬ ಚೆನ್ನಾಗಾಗಿತ್ತು. ಬ್ಲೌಸ್ ಸ್ಲೀವಿಗೆ ಈ ರೀತಿ ಆಗಿತ್ತು. ಈ ಡಿಸೈನಿಗೆ 950 ರೂಪಾಯಿ ತೊಗೊಂಡಿದ್ದಾರೆ. ಹೇಗಿದೆ, ನೀವೆಲ್ಲ ಎಷ್ಟು ಕೊಡ್ತೀರಾ ಅಮೌಂಟು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ಡಿಸೈನಿಗೆ 950 ರೂಪಾಯಿ ತೊಗೊಂಡ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನ್ಯೂ ಡಿಸೈನ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಇರೋರು ಅಥವಾ ಟೈಲರ್ಸ್ಗಳಾಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ಕಲಿತಿರೋರು ಆಗ್ಬೋದು ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಈಸಿ ಡಿಸೈನ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಇದೊಂದು ಹೊಸ ಡಿಸೈನು. ಈ ಡಿಸೈನ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಈ ಡಿಸೈನಿಗೆ 650 ತಗೊಂಡಿದ್ದಾರೆ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಯಾರಾದರೂ ಈ ರೀತಿ ಸ್ಟಿಚ್ ಮಾಡಿಸಿ ಡಿಸೈನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಈ ರೇಟನ್ನು ಕೊಡ್ಬೋದು. ತುಂಬ ರೇಟ್ ಹೇಳಿದ್ರೆ ನೀವು ಈ ರೇಟನ್ನು ಅವ್ರ ಹತ್ರ ಕೇಳ್ಬೋದು. 650 ರೂಪಾಯಿ ಈ ಡಿಸೈನ್ಗೆ ತಗೊಂಡಿದ್ದಾರೆ. ಈ ರೀತಿ ಸ್ಟಿಚ್ ಮಾಡಿಕೊಟ್ರೆ ಈ ರೀತಿ ನೀವು ಡಿಸೈನನ್ನು ಮಾಡಿಸ್ಬೋದು. ನನಗೆ ತುಂಬ ಜನ ಕಸ್ಟಮರ್ ಅಂದರೆ ಮದುವೆ ಹುಡುಗಿಯರು ಬಂದಾಗ ಅವ್ರು ಹೇಳೋದು, ನಮ್ಗೆ ಯಾವ ರೀತಿ ಡಿಸೈನ್ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಏನು ರೇಟು ಅಂತ ಗೊತ್ತಾಗ್ತಿಲ್ಲ ಅಕ್ಕ, ಏನು ಮಾಡೋದು ಅಂತಾರೆ. ನಾನು ಈ ರೀತಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಬರೀ ಇದನ್ನು ವೀಡಿಯೋಸನ್ನು ಟೈಲರ್ಸೇ ನೋಡಬೇಕು, ಎಂಬ್ರಾಯ್ಡ್ರಿ ಮಾಡೋರೇ ನೋಡಬೇಕು ಅಂತಿಲ್ಲ. ಈ ಡಿಸೈನ್ ಸಹ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಡಿಸೈನ್ ಹಾಕಿಸ್ತೀರಾ ಅಂದರೆ 450ಇಂದ 500 ತನಕ ಈ ಡಿಸೈನಿಗೆ ರೇಟ್ ಇದೆ. ಕಾಂಬಿನೇಷನ್ನು ತುಂಬ ಚೆನ್ನಾಗಿದ್ದರೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಇದು ಒಂದು ಹ್ಯಾಂಡ್ ವರ್ಕ್ ಬ್ಲೌಸು ರೆಡಿಯಾಗಿ ಬಂದಿತ್ತು. ನಾನು ಮೊನ್ನೆ ಒಂದು ಹ್ಯಾಂಡ್ ವರ್ಕ್ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೆ. ಇವತ್ತು ಇದು ಹೊಸದು ಹ್ಯಾಂಡ್ ವರ್ಕ್ ಬ್ಲೌಸು ಬಂದಿತ್ತು. ನಾವು ಸಂಜೆ ಆಗೋದ್ರೊಳಗೆ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ. ನೋಡಿ, ಈ ಡಿಸೈನಿಗೆ 4000 ಅಮೌಂಟು ಹೇಳಿದ್ರು. ನಾವು 3800 ರೂಪಾಯಿ ಕೊಟ್ಟಿದ್ದೀವಿ. ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನಮ್ಮೂರಿನ ಸುತ್ತಮುತ್ತ ಇದ್ದವರಿಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸೋದು ಯಾರು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಬೇಕಿದ್ದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅವರ ನಂಬರನ್ನು ಕೊಡ್ತೀನಿ. ನೋಡಿ ಹೇಗೆ ಬಂದಿದೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನು ಅಂತ ಹೇಳ್ಬಿಟ್ಟು. ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನನ್ನು ನಾವು ಶಿವಮೊಗ್ಗ ಕಳಿಸಿದ್ವಿ, ಶಿವಮೊಗ್ಗದಲ್ಲಿ ಹಾಕ್ಕೊಟ್ಟಿದ್ದು. ನೋಡಿ, ಈ ಎಂಬ್ರಾಯ್ಡ್ರಿ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಎಂಬ್ರಾಯ್ಡ್ರಿ ಡಿಸೈನ್ ಚೆನ್ನಾಗಿ ಕಾಣಬೇಕು ಅಂದರೆ ಸ್ಯಾರಿ ಕಾಂಬಿನೇಷನ್, ಬ್ಲೌಸಿನ ಕಾಂಬಿನೇಷನು ತುಂಬ ಚೆನ್ನಾಗಿರಬೇಕು. ಆಗ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಟ್ರೆಂಡಲ್ಲಿ ನಡೀತಾ ಇರೋದು ಈ ರೀತಿ ಬಳ್ಳಿ ಡಿಸೈನು. ಈ ರೀತಿ ಬಳ್ಳಿ ಡಿಸೈನ್ ತುಂಬ ಜನ ಅದೇ ಡಿಸೈನ್ ಬೇಕು ಅಂತ ಚೂಸ್ ಮಾಡ್ತಾ ಇದ್ದಾರೆ. ನಾನು ಸಹಿತ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ. ನಾನು ಸ್ವಲ್ಪ ಈಗ ಸೀಸನ್ ಆಗಿರೋದ್ರಿಂದ ಸ್ಟಿಚಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಸ್ವಲ್ಪ ಈಗ ನಾನು ಸ್ವಲ್ಪ ಕಲಿಯೋದಕ್ಕೆ ಹೋಗ್ತಾ ಇಲ್ಲ. ಒಂದು ವಾರ ರಜೆ ಹಾಕಿದ್ದೀನಿ. ನೋಡಿ, ಈ ಡಿಸೈನ್ ತೋರಿಸ್ತಾ ಇದ್ದೀನಲ್ಲ, ಈ ಡಿಸೈನ್ ಈಗ ನಾನು ಹಾಕೋದನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಒಂದು ಡಿಸೈನು. ಈ ರೀತಿಯೂ ಸಹಿತ ನೀವು ಸ್ಟಿಚ್ ಮಾಡಿ ಕೊಟ್ಬಿಟ್ಟು ಡಿಸೈನನ್ನು ಹಾಕ್ಸ್ಬೋದು. ಇದಕ್ಕೂ ಸಹಿತ ಪಿಂಕಿಗೆ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟು ನೀವು ಈ ರೀತಿ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಅವರು ಹಾಕ್ಕೊಡ್ತಾರೆ. ಯಾರಿಗಾದರೂ ನಾವು ಯಾವ ರೀತಿ ಡಿಸೈನ್ ಹಾಕ್ಸ್ಬೇಕಪ್ಪ, ಫಂಕ್ಷನ್ ಬಂತು, ರಿಲೇಷನ್ ಫಂಕ್ಷನ್ ಬಂತು ಅಂತೇಳಿ ನಿಮಗೆ ಅಂದ್ಕೊಂಡಿದ್ರೆ ನೋಡಿ, ಈ ರೀತಿ ಡಿಸೈನ್ಗಳನ್ನು ನೋಡಿಕೊಂಡು ನೀವು ಸ್ಕ್ರೀನ್ಶಾಟ್ ತಗೊಂಡು ಅದೇ ಸೇಮ್ ಡಿಸೈನನ್ನು ಹಾಕಿಸ್ಬೋದು. ಈ ಡಿಸೈನಿಗೂ ಸಹಿತ 450 ತೊಗೊಂಡಿದ್ದಾರೆ. ಕೆಲವು ಕಡೆ ಎಲ್ಲ 500, 600 ನಡೆಯುತ್ತೆ. ಕೆಲವೊಬ್ಬರು ಹೇಗಂದರೆ 250, 300 ಡಿಸೈನಿಗೂ ಸಹಿತ 250 ಯಾರೂ ಹಾಕ್ತಾ ಇಲ್ಲ ಡಿಸೈನು. 350 ಡಿಸೈನಿಗೆ ಕಸ್ಟಮರ್ ಹತ್ರ 1000 ರೂಪಾಯಿ ತನಕ ಇಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಏನು ಹೇಳೋದಂದರೆ, ಯಾರಾದರೂ ಈ ರೀತಿ ಸ್ಟಿಚ್ ಮಾಡಿಸ್ಬೇಕು ಅಂತ ಟೈಲರ್ ಅಲ್ಲದೇ ಬೇರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನೀವು ಮೋಸ ಹೋಗಬೇಡಿ, ನೋಡ್ಕೊಳ್ಳಿ, ನೋಡಿಬಿಟ್ಟು ಕೊಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಏನೇನೂ ಗೊತ್ತಿಲ್ಲ ನಮಗೆ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ, ಎಂಬ್ರಾಯ್ಡ್ರಿ ಬಗ್ಗೆ ಅಂದರೆ ಮೋಸ ತುಂಬ ಮಾಡ್ತಾರೆ. ನೋಡಿ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬ್ಲೌಸು ರೆಡಿ ಆಗಿತ್ತು ಸಂಜೆ ಒಳಗಡೆ. ಇದು ತುಂಬ ಚಿಕ್ಕ ಅಳತೆ ಅಂದರೆ ಎದೆ ಸುತ್ತಳತೆ 7.5 ಇಂಚ್ ಇರೋದು. ಬ್ಲೌಸು ಸ್ಟಿಚ್ ಮಾಡುವಾಗ 3 ಸೂಜಿ ಮುರಿದೋಯ್ತು. ಯಾಕಂದರೆ ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ಎಂಬ್ರಾಯ್ಡ್ರಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದಲ್ವಾ, ಮಣಿ ತುಂಬ ಇರುತ್ತೆ. ಹಾಗಾಗಿ ಸೂಜಿ 3 ಮುರಿದೋಯ್ತು ಅನಿಸುತ್ತೆ. 3 ಸೂಜಿ ಮುರಿದೋಯ್ತು ಮತ್ತು ಚಿಕ್ಕ ಅಳತೆ. ಹಾಗಾಗಿ ತುಂಬಾ ಕಷ್ಟ ಆಯಿತು ಸ್ಟಿಚ್ ಮಾಡೋದಕ್ಕೆ. ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು.
ಚೆನ್ನಾಗಿತ್ತು ನೋಡಿ. ಈ ರೀತಿ ವರ್ಕ್ ಮಾಡಿದ್ರು, ತುಂಬ ಚೆನ್ನಾಗಾಗಿತ್ತು. ಹ್ಯಾಂಡ್ ಎಂಬ್ರಾಯ್ಡ್ರಿ ನಾವು ಹೀಗೆ ಆಗುತ್ತೆ. ಸಿಂಗಲ್ ಫುಟ್ ಹಾಕೊಂಡ್ರೂ ಸಹಿತ ಒಂದೊಂದು ಸರಿ ಸೂಜಿ ಮುರಿಯೋಂಥ ಸಾಧ್ಯತೆ ಇರುತ್ತೆ. ಅಂದರೆ ಗ್ಯಾಪು ಇಲ್ಲ ಅಂದವಾಗ ಈ ರೀತಿ ಆಗುತ್ತೆ. ಚಿಕ್ಕ ಅಳತೆಗೆ ಈ ರೀತಿ ಆಗುತ್ತೆ, ದೊಡ್ಡ ಅಳತೆಗೆ ಈ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಬ್ಲೌಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಎಷ್ಟೆಷ್ಟು ರೇಟಿಗೆ ಹಾಕಿಸ್ತೀರಾ, ನಿಮ್ಮೂರಲ್ಲಿ ಎಷ್ಟು ರೇಟ್ ನಡೀತಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಸೀಸನ್ ಆಗಿರೋದ್ರಿಂದ ನಾವು ವೆರೈಟಿ ಆಫ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ. ಆ ಸ್ಟಿಚ್ಚಿಂಗ್ ರೇಟ್ ಎಷ್ಟು ಅಂತ ಸಹಿತ ನಿಮಗೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಬರ್ತೀನಿ. ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ತುಂಬ ಹೆಲ್ಪ್ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನೋಡಿ, ಇದು 350 ಡಿಸೈನು ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹಾಕಿದ್ದಾರೆ. 350 ಡಿಸೈನ್ ಅಂತ ಹೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಅದಕ್ಕೋಸ್ಕರನೇ, ಅಂದರೆ ಕೆಲವರಿಗೆ ಎಷ್ಟು ರೇಟು ಅಂತೇಳಿ ಗೊತ್ತಾಗಲ್ಲ. ಹೊಸೊಬ್ರು ಈಗ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದಾಗ ಟೈಲರ್ಸು ಇದನ್ನು 500 ರೂಪಾಯಿ ಡಿಸೈನು ಅಂದ್ರೂ ಸಹಿತ ನಂಬಿಡ್ತೀವಿ, 1000 ರೂಪಾಯಿ ಡಿಸೈನು ಅಂದ್ರೂ ಸಹಿತ ನಂಬಿಡ್ತೀವಿ. ಹಾಗಾಗಿ ಈ ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಅಂದ್ಬಿಟ್ಟು ಹ್ಯಾಂಡು ಈ ರೀತಿ ರೆಡಿಯಾಗಿತ್ತು. ಈ ಬ್ಲೌಸು ಬೇರೆ ಬ್ಲೌಸು. ಈ ಬ್ಲೌಸು 850ರಿಂದ 900 ರೂಪಾಯಿ ಇದೆ. ಯಾಕಂದರೆ ಇದು ಹ್ಯಾಂಗಿಂಗ್ಸ್ ಎಲ್ಲ ಹಾಕಿದ್ವಿ ಸ್ಲೀವ್ಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸಹಿತ ಬಳ್ಳಿ ಡಿಸೈನು. ಈಗ ಬಳ್ಳಿ ಡಿಸೈನ್ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಕಾಂಬಿನೇಷನ್ ಚೆನ್ನಾಗಿದ್ದರೆ ಬ್ಲೌಸು ತುಂಬ ಚೆನ್ನಾಗಿ ಬರುತ್ತೆ. ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಅಷ್ಟಾಗಿ ವರ್ಕ್ ಅನ್ನೋದು ಎದ್ದು ಕಾಣಲ್ಲ. ನಾವು ಎಷ್ಟು ರೇಟಿಂದ ಹಾಕ್ಸಿದ್ರು ಸಹಿತ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನೋಡಿ, ಈಗ ತೋರಿಸ್ತಾ ಇರೋ ಈ ಬ್ಲೌಸ್ ಪೂರ್ತಿ 450, 500, 600 ರೇಂಜಿನ ಎಲ್ಲ ವೆರೈಟಿ ಡಿಸೈನ್ಸು ಇಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೀವೇನಾದರೂ ಇದರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ಡಿಸೈನ್ ಮಾಡೋದಕ್ಕೆ ಕೊಡ್ಬೋದು. ನೀವು ಇದರಲ್ಲಿ ನಾನು ಯಾವ ಬ್ಲೌಸಿಗೂ 1000 ಮೇಲೆ ಕೊಟ್ಟಿಲ್ಲ, 1000 ಒಳಗಡೆನೇ ಡಿಸೈನು ಇದೆ. ಹಾಗಾಗಿ ನೀವು ವಿಡಿಯೋ ನೋಡಿ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.